ಮೊದಲಿಗೆ ಸಂಗೀತ, ಅರೆ ಎಲ್ಲ ತಂದಿಟ್ಟಿದ್ದೀನಿ, ಹಣ್ಣೇ ಇಟ್ಟಿಲ್ವಲ್ಲ. ಆಗ ಭಾಗ್ಯಮ್ಮ, ಸಂಗೀತ ಅವರೇ ಎಲ್ಲ ಸರಿಯಾಗಿದೆಯಾ ನೋಡಿ. ಅಲ್ಲ ಭಾಗ್ಯ ಅವರೇ, ನೀವ್ಯಾಕೆ ಕೆಲಸ ಮಾಡ್ತಿದ್ದೀರಾ ಪಲ್ಲವಿಯಲ್ಲಿ? ಪಲ್ಲವಿ. ಆಗ ಭಾಗ್ಯಮ್ಮ, ನನಗೇನು ಹುಷಾರಾಗಿ ಇದ್ದೀನಲ್ಲ, ಪರವಾಗಿಲ್ಲ ಇವಾಗ. ಅಲ್ಲ, ನೀವು ಒಂದು ಕಡೆ ಕೂತ್ಕೊಂಡು ಆರಾಮಾಗಿ ರೆಸ್ಟ್ ಮಾಡ್ಬೋದು ಅಲ್ವಾ? ಹಾಗಾದರೆ ಅವತ್ತು ನೀವು ನಮ್ಮನೆಯವರು ಅಂತ ಬರೀ ಬಾಯಿ ಮಾತಿಗೆ ಹೇಳಿದ್ದಾ? ಅಯ್ಯೋ, ಅದು ಬಾಯಿ ಮಾತಿಗೆ ಹೇಳಿದ್ದಲ್ಲ, ಮನಸ್ಫೂರ್ತಿಯಾಗೇ ಹೇಳಿದ್ದು. ನೀವು ನಮ್ಮನೆಯವರೇ, ಸರಿ ಬಿಡಿ. ನಿಮಗೆ ಖುಷಿ ಆಗಾದರೆ ಧಾರಾಳವಾಗಿ ಕೆಲಸ ಮಾಡಿ, ಸರಿನಾ? ಕೊಡಿ. ಆಗ ದೇವಯಾನಿ, ಸಂಗೀತ ರೆಡಿನಾ ಎಲ್ಲ? ಆಗ ಸಂಗೀತ, ಎಲ್ಲ ರೆಡಿ ಇದೆ ದೇವಯಾನಿ, ಭೂಮಿ ಬಂದು ಪೂಜೆ ಮಾಡೋದು ಒಂದೇ ಬಾಕಿ. ಆಗ ದೇವಯಾನಿ, ನಾನು ಕರ್ಕೊಂಡು ಬರ್ತೀನಿ. ಅಂಜು ಎಲ್ಲಿ ಕಾಣ್ತಾ ಇಲ್ಲ? ಆಗ ಸಂಗೀತ, ನಾನು ನೋಡಿಲ್ವಲ್ಲ, ಬಹುಶಃ ಅವಳು ಆಚೆ ಇರ್ಬೋದು, ಒಂದ್ಸಲ ನೋಡು. ನಾನು ನೋಡ್ತೀನಿ ಅಂತಾರೆ ದೇವಯಾನಿ. ಕರ್ಕೊಂಡು ಬರ್ತೀನಿ ಹಾಗೆ ಭೂಮಿನೂ. ಅಂಜು, ಏನು ಆಶ್ಚರ್ಯ, ನೀನು ರಂಗೋಲಿ ಹಾಕ್ತಿದೀಯಾ? ಇಲ್ಲ ಮಾಮ್, ಹಾಕಿದ ರಂಗೋಲಿಗೆ ಕಲರ್ಸ್ ಫಿಲ್ ಮಾಡ್ತಾ ಇದ್ದೀನಿ ಮಾಮ್. ಅರೆ ವಾವ್, ಎಷ್ಟು ಚೆನ್ನಾಗಿ ಹಾಕ್ತಿದೀಯಾ. ಥ್ಯಾಂಕ್ ಯು. ನಮ್ಮ ಅಂಜು ಇದಕ್ಕೆಲ್ಲ ಇಂಟ್ರೆಸ್ಟ್ ತೋರಿಸ್ತಿದ್ದಾಳೆ ಅಂದರೆ ನನಗೆ ನಂಬೋಕೆ ಆಗ್ತಿಲ್ಲ. ಆಗ ಸತ್ಯಣ್ಣ, ದೇವಯಾನಿ ಅಕ್ಕ, ಎಲ್ಲ ನಚಿಕೇತ್ ಅವರ ಪ್ರಭಾವ ಮತ್ತು ಕೃಪಾ ಕಟಾಕ್ಷ. ಆಗ ದೇವಯಾನಿ, ಮುಗಿತಾ ಎಲ್ಲ? ಅಲ್ಲಿ ಒಳಗಡೆ ಎಲ್ಲರೂ ಕಾಯ್ತಾ ಇದ್ದಾರೆ. ಭೂಮಿ, ಪೂಜೆ ಮಾಡು ಬಾ ಅಮ್ಮ, ಕಾಯ್ತಾ ಇದ್ದಾರೆ ಎಲ್ಲರೂ. ಹಾ ದೇವಯಾನಿ ಅಮ್ಮ, ಅಂಜು ತುಂಬ ಚೆನ್ನಾಗಿ ಕಲರ್ ತುಂಬಿಸಿದೀಯಾ. ಅಷ್ಟೇ ಅಲ್ಲ, ನಿನ್ನ ಲೈಫ್ ಕೂಡ ಹೀಗೆ ಕಲರ್ಫುಲ್ ಆಗಿ ಇರಲಿ. ಆಗ ಸಂಗೀತ, ನಚ್ಚಿ ಭೂಮಿನ ಕರೆದು ಬಂದೇನೋ? ಅವಳು ಇನ್ನೂ ಬಂದೇ ಇಲ್ಲ, ಹೋಗಿ ಕರೆದು ಬಾ, ಇನ್ನೊಂದು ಸರಿ ಹೋಗು. ಭೂಮಿ, ದೇವರಿಗೆ ದೀಪ ಹಚ್ಚಿ ಮಂಗಳಾರತಿ ಮಾಡು. ಅಶ್ವಿನಿ ಶಾರದಾನ ಹತ್ತಿರ ಬಂದು, ಅಮ್ಮ ಏನು ಮಾಡ್ತಿದ್ದಂಗೆ, ಯಾವುದೇ ತೊಂದರೆ ಇಲ್ಲ ತಾನೇ? ತೊಂದರೆ ಆಗೋದಕ್ಕೆ ನಾನು ಬಿಡೋದಿಲ್ಲ ಅಮ್ಮ, ಹೆದರ್ಕೋಬೇಡ ಅಮ್ಮ. ನಾನು ನಿನಗೆ ಏನು ತಂದಿದ್ದೀನಿ ನೋಡು. ನಿನಗೆ ಮಲ್ಲಿಗೆ ಹೂವು ಅಂದರೆ ತುಂಬ ಇಷ್ಟ ಅಲ್ವಾ? ಅದಕ್ಕೆ ತಂದಿದ್ದೀನಿ ನೋಡು, ಎಷ್ಟು ಘಮ್ ಅಂತಿದೆ. ಇದನ್ನು ನಾನೇ ನನ್ನ ಕೈಯಾರೆ ನಿನಗೆ ಮುಡಿಸ್ತೀನಿ ಅಮ್ಮ. ಎಷ್ಟು ಮುದ್ದಾಗಿ ಕಾಣಿಸ್ತಿದೆಯಾ ಗೊತ್ತಾ ನನ್ನ ಮುದ್ದು ಅಮ್ಮ ಅಂತ ದೃಷ್ಟಿ ತೆಗಿತಾರೆ. ನಿನ್ನ ಈ ಪರಿಸ್ಥಿತಿಗೆ ಯಾರು ಕಾರಣ ಅನ್ನೋದು ನಿನಗೆ ಗೊತ್ತಾ? ನೆನಪು ಮಾಡ್ಕೋ, ಅವತ್ತು ಯಾರಿದ್ರು ಅಂತ. ಅವಳು ಇದೇ ಮನೆಯಲ್ಲಿ ಇದ್ದಾಳೆ, ಬೇರೆ ಯಾರೂ ಅಲ್ಲ, ದೇವಯಾನಿ. ಹೌದು ಅಮ್ಮ, ಅವಳೇ ಇದಕ್ಕೆಲ್ಲ ಕಾರಣ. ಆ ದೇವಯಾನಿನೇ ಮಹಾ ಕುತಂತ್ರಿ. ಅವತ್ತು ಏನೇನಾಯಿತು ಅಂತ ನಿಧಾನಕ್ಕೆ ಯೋಚನೆ ಮಾಡಿ ಹೇಳಿ ಅಮ್ಮ. ಅವರೇ ನಿಮ್ಮ ಎದೆಗೆ ಗುಂಡು ಹಾರಿಸಿದ್ದು. ಆಗ ಶಾರದಾ, ದೇವಯಾನಿ ಅಂತಾರೆ. ಹಾಂ ಹೌದು, ಅದೇ ಹೆಸರು, ದೇವಯಾನಿ ಅಮ್ಮ. ಈಗ ಇದೇ ಥರ ಆ ಪೂಜೆ ಆಗ್ತಿರೋ ಜಾಗಕ್ಕೆ ಹೋಗಿ ದೇವಯಾನಿನೇ ನೋಡ್ತಾ ಭಯದಲ್ಲಿ ನೀನು ಅವರ ಹೆಸರನ್ನು ಹೇಳಬೇಕು. ಇಲ್ಲ ಅಂದರೆ ಆ ದೇವಯಾನಿ ಇಡೀ ಕುಟುಂಬನೇ ಹಾಳು ಮಾಡ್ತಾಳೆ. ಆ ದೇವಯಾನಿ ಮಗಳು ಅಂಜು ಮತ್ತೆ ನಚ್ಚಿ ಮದುವೆ ಆಗ್ತಿರೋದನ್ನು ಬೇಗ ನಿಲ್ಲಿಸೋಣ ಅಮ್ಮ. ಇಲ್ಲ ಅಂದರೆ ಅವತ್ತು ನಿಮಗೆ ಶೂಟ್ ಮಾಡಿರೋ ದೇವಯಾನಿ ಮತ್ತೆ ನಿಮಗೆ ಢಮ್ ಅಂತ ಶೂಟ್ ಮಾಡಿ ಸಾಯಿಸ್ಬಿಡ್ತಾಳೆ ಅಮ್ಮ. ಆಗ ಅಜ್ಜಿ, ಆಯ್ತಾ ಎಲ್ಲ? ಆಗ ರಾಮ್, ಅತ್ತೆ ಎಲ್ಲ ರೆಡಿಯಾಗಿದೆ, ಕೆಡಿಸ್ಕೊಳ್ಳೋಕೆ ಹೋಗಬೇಡಿ, ಎಲ್ಲವೂ ಸುಸೂತ್ರವಾಗಿ ನಡೆಯುತ್ತೆ. ಗುರುಗಳು ಬರ್ತಿದ್ದಾರೆ, ನಾನು ಆಚೆ ಹೋಗ್ತೀನಿ. ಆಗ ಅಜ್ಜಿ, ಪಲ್ಲವಿ, ಪೂಜೆ ಸಾಮಾನು ಎಲ್ಲ ಇಟ್ಟಾಯ್ತಾ? ಅಮ್ಮ, ಎಲ್ಲ ರೆಡಿ ಇದೆ. ಸಂಗೀತಮ್ಮ ಅಲ್ಲಿ ದೇವರಿಗೆ ಪೂಜೆಗೆ ರೆಡಿ ಮಾಡ್ತಾ ಇದ್ದಾರೆ, ನಾನು ಅಲ್ಲಿ ಹೋಗ್ತೀನಿ. ಆಯಿತು. ಸಂಗೀತ, ಪೂಜೆ ವಸ್ತು ಎಲ್ಲ ಬಂದಾಯ್ತಾ? ಅಮ್ಮ, ಎಲ್ಲ ಇಟ್ಟಿದ್ದೀನಿ, ಯಾವುದನ್ನೂ ಮರ್ತಿಲ್ಲ. ಇನ್ನು ಗುರುಗಳು ಬರಬೇಕು, ಅಜಿತ್ ಭೂಮಿ ಬಂದರೆ ಪೂಜೆ ಶುರು ಮಾಡೋದೆ. ಆಗ ದೇವಯಾನಿ, ಅಂಜು ರೆಡಿನಾ? ಆಗ ಸಂಗೀತ, ನಚ್ಚಿ ಅಂಜು ಬನ್ನಿ, ಮುದ್ದಾದ ಜೋಡಿ, ನನ್ನ ದೃಷ್ಟಿನೇ ತಾಕ್ಬಿಡುತ್ತೆ ಬನ್ನಿ. ಭೂಮಿ, ಅಜಿತಾ, ನಿಮಗೂ ನನ್ನ ದೃಷ್ಟಿನೇ ತಾಕ್ಬಿಡುತ್ತೆ ಬನ್ನಿ. ಆಗ ಶ್ರವಣ್, ಏನೇ ಹೇಳಿ, ನಿಮ್ಮಿಬ್ಬರನ್ನು ಒಟ್ಟಿಗೆ ಈ ರೀತಿ ನೋಡೋದಕ್ಕೆ ಮನಸ್ಸಿಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ಆಗ ಪಲ್ಲವಿ, ಮೀ ಫಾರ್ ಈಚ್ ಅದರ್. ಆಗ ನಚ್ಚಿ, ಪಲ್ಲವಿ ಅಕ್ಕ, ಏನು ಹೇಳ್ತಿದ್ದೀರಾ? ನಿಮ್ಮನ್ನ ಇವರಿಬ್ಬರಿಗೂ ಕೊಡಬೇಕಾ? ಕೊಡೋದು ಅಂದರೆ? ಆಗ ಶ್ರವಣ್, ಪಲ್ಲವಿ, ಅದು ಮೀ ಫಾರ್ ಈಚ್ ಅದರ್ ಅಲ್ಲ, ಮೇಡ್ ಫಾರ್ ಈಚ್ ಅದರ್. ಆಗ ಪಲ್ಲವಿ, ಅದೇ ಅಣ್ಣ ನಾನು ಹೇಳಿದ್ದು. ಮೀ ಅಂದರೆ ಯಾರು? ನಾನು, ಈ ಮನೆ ಕೆಲಸದವಳು ಅಲ್ವಾ? ನೀವೇ ಅವತ್ತು ಹೇಳ್ಕೊಟ್ಟಿದ್ರಿ ಅಲ್ವಾ, ಕೆಲಸದವ್ರಿಗೆ ಮೇಡ್ ಅಂತ ಹೇಳ್ತಾರೆ ಅಂತ. ನನಗೆ ಆ ಪದ ಬೇಗ ನೆನಪಾಗಲಿಲ್ಲ, ಅದಕ್ಕೆ ಹಾಗೆ ಅಂದೆ. ಆಗ ಅಜಿತ್, ಪಲ್ಲವಿ ಅಕ್ಕ, ನೀವು ಈ ಮನೆಗೆ ಕೆಲಸದವರು ಅಲ್ಲ, ಈ ಮನೆಯವರೇ. ಆಗ ಸಂಗೀತ, ಸರಿಯಾಗಿ ಹೇಳಿದೆ ಕಣೋ ಅಜಿತಾ. ಆಗ ಭಾಗ್ಯಮ್ಮ, ಇಬ್ಬರೂ ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಾ. ಆಗ ಸಂಗೀತ, ಅರೆ ಭಾಗ್ಯ ಅವರೇ, ಏನಿದು ಸಂತೋಷ ಪಡಬೇಕಾಗಿರೋ ಸಮಯದಲ್ಲಿ ಹಾಕ್ತಿದ್ದೀರಲ್ಲ ನೀವು? ನಮ್ಮ ಮನೆಯಲ್ಲಿ ವರ್ಷಕ್ಕೆ ಒಂದ್ಸಲ ಬರೋ ಹಬ್ಬ ಮಾಡೋದಕ್ಕೇ ತುಂಬ ಕಷ್ಟಪಡ್ತಾ ಇದ್ವಿ ಅಮ್ಮೋರೆ. ಎಷ್ಟೋ ಸಲ ದೇವರಿಗೆ ಬರೀ ದೀಪ ಹಚ್ಚಿ ನಮ್ಮ ಕೈಯಲ್ಲಿ ಇಷ್ಟೇ ಆಗೋದು ಭಗವಂತ ಅಂತ ಕೈ ಮುಗಿದು ಕೂತ್ಬಿಡ್ತಾ ಇದ್ವಿ. ಒಂದೊಂದು ಸಲ ಈ ಹಬ್ಬ ಯಾಕಾದರೂ ಬರುತ್ತೋ ಅಂತ ಬೇಜಾರಾಗ್ಬಿಡೋದು. ಇರೋ ಒಬ್ಬ ಮಗಳಿಗೆ ನಮ್ಮ ಕೈಯಲ್ಲಿ ಬಟ್ಟೆನೂ ಕೊಡ್ಸೋಕೆ ಆಗ್ತಿಲ್ವಲ್ಲ ಅಂತ. ಆದರೆ ಇಲ್ಲಿ ಪ್ರತಿ ದಿನಾನೂ ಹಬ್ಬನೇ.
ಇಂಥ ಮನೆ, ಇಂಥ ಜನ, ಇಂಥ ಗಂಡ ಸಿಕ್ಕಿರೋದಕ್ಕೆ ನನ್ನ ಮಗಳು ತುಂಬಾ ಪುಣ್ಯ ಮಾಡಿದ್ದಾಳೆ. ಆಗ ಸಂಗೀತ, ಭಾಗ್ಯ ಅವರೇ, ಸಂತೋಷ ಪಡೋ ಟೈಮಲ್ಲಿ ಕಷ್ಟದ ದಿನಗಳನ್ನೆಲ್ಲ ಯಾಕೆ ನೆನಪು ಮಾಡ್ಕೋಬೇಕು? ಈ ಟೈಮಲ್ಲಿ ಖುಷಿಯಾಗಿರಬೇಕು ಅಷ್ಟೇ. ಆಗ ಭೂಮಿ, ಸರಿಯಾಗಿ ಹೇಳಿದ್ರಿ ಅತ್ತೆ, ಅಮ್ಮ ಖುಷಿಯಿಂದ ಇರು. ಅದು ಸರಿ, ಶಾರದಮ್ಮ ಅವರು ಎಲ್ಲಿ? ಆಗ ಸಂಗೀತ, ರೂಮಲ್ಲಿ ಇರಬೇಕು, ನಾನು ಕರ್ಕೊಂಡು ಬರ್ತೀನಿ ಇರು. ಇಲ್ಲ ಅತ್ತೆ, ನಾನೇ ಹೋಗಿ ಕರ್ಕೊಂಡು ಬರ್ತೀನಿ. ಆಗ ಶಾರದಾನ ಅಶ್ವಿನಿ ಕರ್ಕೊಂಡು ಬರ್ತಾರೆ. ಆಗ ಶಾರದಾ ದೇವಯಾನಿ ಅಂತ ಕರೀತಾರೆ. ಆಗ ದೇವಯಾನಿ, ಶಾರದಾ ಅಕ್ಕ, ದೇವಿಯಲ್ಲ ದೇವರು ಗಣೇಶ, ಇವತ್ತು ನಮ್ಮ ಮನೆಯಲ್ಲಿ ಗಣೇಶನ ಪೂಜೆ ಮಾಡ್ತಾ ಇದ್ದೀವಿ. ನಮ್ಮ ಶಾರದಾ ಅಕ್ಕನಿಗೆ ಗಣಪತಿ ಅಂದರೆ ತುಂಬ ಇಷ್ಟ ಅಲ್ವಾ ಬಾವ? ಆಗ ಅಜ್ಜಿ, ಹೌದು. ಆಗ ಸಂಕಷ್ಟಹರ ಚತುರ್ಥಿಗೆ ಇಡೀ ದಿನ ಉಪವಾಸ ಮಾಡಿ ಪೂಜೆ ಮಾಡ್ತಾ ಇದ್ಲು. ಆಗ ಶ್ರವಣ್, ಹೀಗೆ ಹಳೆಯದೆಲ್ಲ ಒಂದೊಂದಾಗಿ ಅವಳಿಗೆ ನೆನಪಿಗೆ ಬಂದ್ಬಿಟ್ರೆ ಅಷ್ಟೇ ಸಾಕು. ಆಗ ಗುರುಗಳು ಬರ್ತಾರೆ. ಆಗ ರಾಮ್, ಬನ್ನಿ ಗುರುಗಳೇ. ಶಾರದಾ ಬಂದು ಗುರುಗಳಿಗೆ ನಮಸ್ಕಾರ ಮಾಡುತ್ತಾರೆ. ಆಗ ಗುರುಗಳು, ಆದಷ್ಟು ಬೇಗ ಚೇತರಿಸ್ಕೊ, ನಿನಗೆ ಒಳ್ಳೆಯ ದಿನಗಳು ಬರ್ತಾ ಇದೆ. ಆಗ ಅಜ್ಜಿ, ಸಂಗೀತ, ಗುರುಗಳಿಗೆ ಏನಾದರೂ ಕುಡಿಯೋಕೆ ತಗೊಂಡ್ಬಾ. ಬೇಡ ತಾಯಿ, ಪೂಜೆ ಪ್ರಾರಂಭ ಮಾಡಬಹುದಾ? ಮಾಡಿ. ಪೂಜೆಗೆ ಕೂತ್ಕೊಳ್ಳೋ ದಂಪತಿಗಳು ಬನ್ನಿ ಕೂತ್ಕೊಳ್ಳಿ. ಭೂಮಿ, ದೀಪ ಹಚ್ಚಮ್ಮ. ಆಗ ಶಾರದಾ ದಾಸವಾಳ ಹೂವನ್ನು ತೆಗೆದುಕೊಂಡು ಗಣೇಶನಿಗೆ ಅರ್ಪಿಸುತ್ತಾರೆ. ಆಗ ಸಂಗೀತ, ಏನು ಆಶ್ಚರ್ಯ, ಪೂಜೆ ಶುರು ಮಾಡೋದಕ್ಕೂ ಮುಂಚೆ ದಾಸವಾಳ ಹೂವನ್ನೇ ಗಣೇಶನಿಗೆ ಅರ್ಪಿಸಬೇಕು ಶಾರದಾ, ಇದನ್ನೆಲ್ಲ ನೆನಪಿಟ್ಟುಕೊಳ್ಳುವುದಕ್ಕೆ ಹೇಗೆ ಸಾಧ್ಯ ಅಂತ. ಆಗ ಶ್ರವಣ್, ಎಲ್ಲ ದೇವರ ಮಹಿಮೆ ಅಕ್ಕ, ತಗೊಳ್ಳಿ, ನಿಮ್ಮ ಪತ್ನಿಗೆ ಅರಿಶಿನ ಕುಂಕುಮ ಹಚ್ಚಿ ಮಂಗಳಾರತಿ ಮಾಡಿ ನಿಮ್ಮ ಆಸೆಗಳನ್ನೆಲ್ಲ ಮನಸ್ಸಿನಲ್ಲಿ ಬೇಡಿಕೊಳ್ಳಿ. ಆಗ ಸತ್ಯನ, ಗುರುಗಳೇ 1 ನಿಮಿಷ, ಇನ್ನೊಬ್ಬರು ಬರಬೇಕು, ಅವರಿಗೆ ಒಂದು ಕರೆ ಮಾಡ್ತೀನಿ. ಮಯೂರಿ, ಎಲ್ಲಿದೆಯಮ್ಮ ನೀನು? ಪೂಜೆ ನಡೀತಾ ಇದೆ, ಎಲ್ಲರೂ ನಿನಗೆ ಕಾಯ್ತಾ ಇದ್ದೀವಿ, ಬಾ ಬೇಗ ಬಾ. ಬರೋದು 1-2 ನಿಮಿಷ ಆಗುತ್ತಂತೆ, ನಾವು ಮುಂದುವರ್ಸೋಣ. ಅಲ್ಲ ಗುರುಗಳೇ, ನಾವು ಮುಂದುವರ್ಸೋಣವಾ? ಎಲ್ಲರೂ ಮಂಗಳಾರತಿ ಮಾಡಿದ ನಂತರ ಶಾರದಾ ಅವರಿಗೆ ಕರೆದು ಭೂಮಿ ಆರತಿ ಮಾಡಲಿಕ್ಕೆ ಹೇಳ್ತಾರೆ. ಆಗ ಶಾರದಾ ಆರತಿ ತಾಟನ ಬೀಳಿಸ್ತಿರ್ತಾರೆ. ಅಷ್ಟರಲ್ಲಿ ಭೂಮಿ ಮತ್ತು ಶ್ರವಣ್ ಬಂದು ಹಿಡಿತಾರೆ. ಆಗ ಅಶ್ವಿನಿ, ಕೊಡು ಭೂಮಿ, ನಾನು ಅಪ್ಪ ಅಮ್ಮನ ಜೊತೆ ಆರತಿ ಮಾಡ್ತೀನಿ ಅಂದಾಗ ಶಾರದಾನು ಹಿಂದಕ್ಕೆ ಸರಿತಾರೆ ಅಶ್ವಿನಿ ಬಂದ ತಕ್ಷಣ. ಆಗ ಗುರುಗಳು ಅಶ್ವಿನಿಗೆ, ಕೈಯಲ್ಲಿ ಆರತಿ ಹಿಡಿದುಕೊಂಡಿದ್ದೀಯಾ, ಹಾಗೆ ನೋಡ್ತಾ ನಿಂತ್ಬಿಟ್ರೆ ಹೇಗಮ್ಮ, ದೇವರಿಗೆ ಆರತಿ ಮಾಡು. ಆಗ ಅಶ್ವಿನಿ ಒಬ್ಬಳೇ ಆರತಿ ಮಾಡುತ್ತಾಳೆ. ಅಜ್ಜಿ, ಅಜಿತ್, ಭೂಮಿಯನ್ನು ಬರ್ರಿ, ನೀವಿಬ್ಬರು ಆಶೀರ್ವಾದ ತಗೊಳ್ಳಿ. ಆಗ ಗುರುಗಳು, ಇಷ್ಟಾರ್ಥ ಸಿದ್ಧಿರಸ್ತು, ಎಲ್ಲ ಶುಭವಾಗಲಿ, ದೇವರು ಒಳ್ಳೆಯದು ಮಾಡಲಿ. ಭೂಮಿ, ಗುರುಗಳಿಗೋಸ್ಕರ ಕುಡಿಯೋಕೆ ಏನಾದರೂ ತಗೊಂಡು ಬಾ ಅಮ್ಮ. ಎಲ್ಲ ಸಾಂಗವಾಗಿ ಆಯಿತು, ದೇವರು ನಡೆಸ್ಕೊಡ್ತಾನೆ, ಈ ಮನೆ ಅಭ್ಯುದಯ ಆಗುತ್ತೆ. ಆಗ ದೇವಯಾನಿ, ಆಶೀರ್ವಾದ ತಗೊಳ್ಳಿ ಅಂತ ಅಂಜು ಮತ್ತು ನಚ್ಚಿಗೆ ಹೇಳ್ತಾರೆ. ಆಗ ಗುರುಗಳು, ಇಷ್ಟಾರ್ಥ ಸಿದ್ಧಿರಸ್ತು, ಶುಭವಾಗಲಿ. ಆಗ ಸತ್ಯನ ಮನಸ್ಸಲ್ಲಿ ಭೂಮಿ ಅಜಿತ್ ವಿಷಯದಲ್ಲಿ ನೊಂದ್ಕೊಂಡಿರುವುದರಿಂದ ಅವಳ ಮನಸ್ಸು ಈಗ ವಿಕಾರ ಆಗಿರುತ್ತೆ. ಈಗ ನಾನು ಅಡುಗೆ ಮನೆಗೆ ಹೋಗಿ ಅಜಿತನ ಬಗ್ಗೆ ಸ್ವಲ್ಪ ಮಾತಾಡಿದರೆ ಸಾಕು, ಅವಳ ಮನಸ್ಸಲ್ಲಿರೋ ಪ್ರೀತಿಯ ಆಚೆ ಬಂದೇ ಬರುತ್ತೆ, ಹಾಗೆ ಮಾಡ್ತೀನಿ. ಆಗ ಸತ್ಯನ ಮಯೂರಿ ಜೊತೆ ಫೋನಲ್ಲಿ ಮಾತಾಡ್ತಾ, ಹೀಗೆಲ್ಲ ತಡ ಮಾಡೋ ಹಾಗಿಲ್ಲ, ಅಜಿತನ ಬಗ್ಗೆ ನಿನಗೆ ಗೊತ್ತಲ್ಲ, ಅದೆಲ್ಲ ನನಗೆ ಗೊತ್ತಿಲ್ಲ, ನೀನೇ ಬಂದು ಅವನ ಕೋಪನ ಕಡಿಮೆ ಮಾಡಬೇಕು. ಅದೂ ಅಲ್ಲದೆ ಅವನು ಸ್ವಲ್ಪ ರೊಮ್ಯಾಂಟಿಕ್, ಜೊತೆಗೆ ಸ್ವಲ್ಪ ಎಮೋಷ್ನಲ್ ಹುಡುಗ ಕೂಡ. ಸರಿ, ನೀನೇ ಬಂದು ಸರಿ ಮಾಡು, ಅಷ್ಟೇ ಆಯಿತು. ಮಯೂರಿ, ಭೂಮಿ, ನನಗೊಂದು ಸ್ಟ್ರಾಂಗ್ ಟೀ ಮಾಡಿಕೊಡು, ಯಾಕೋ ತುಂಬ ತಲೆನೋವು ಬರ್ತಿದೆ. ಆಗ ಭೂಮಿ, ತಲೆನೋವು ಬರುವಂಥದ್ದು ಏನಾಯಿತು ಸತ್ಯಣ್ಣ? ಇರುತ್ತಲ್ಲಮ್ಮ 108 ಚಿಂತೆಗಳು. ಯಾವುದು ಸತ್ಯಣ್ಣ ತಲೆ ಹೋಗುವ ಕೆಲಸ ನಿಮ್ಮನ್ನ ಅಷ್ಟು ಕಾಡ್ತಾ ಇರೋದು? ಅದೂ ಅಲ್ಲದೆ ನಮ್ಮ ಸಾಹೇಬ್ರ ಬಗ್ಗೆ ಯಾರ ಹತ್ರನೋ ಮಾತಾಡ್ತಾ ಇದ್ರಿ, ಏನು ಯಾರ ಜೊತೆ ಮಾತಾಡ್ತಿದ್ದೀನಿ ಅಂತ ಕೇಳ್ತಿದೀಯಲ್ಲ ಅಂತ ಒತ್ತಿ ಒತ್ತಿ ಹೇಳ್ತಿದ್ದೀನಲ್ಲ, ಅವಳ ಜೊತೆ ಮಾತಾಡ್ತಾ ಇದ್ದಿದ್ದು. ಸರಿ, ಮಯೂರಿನೇ ಆದರೆ ಅವಳಿಗೇನು? ನಮ್ಮ ಸಾಹೇಬ್ರ ಕೋಪ ತನ್ನಗೆ ಮಾಡುವಂಥದ್ದು ಅವಳೊಬ್ಬಳಿಗೆ ಮಾತ್ರ ಆಗುತ್ತಾ? ಹಾಗೆ ಅಲ್ಲಮ್ಮ, ಮಯೂರಿ ಬಂದಿಲ್ಲ ಅಂದ್ಬಿಟ್ಟು ಅಜಿತ ಬೇಜಾರು ಮಾಡ್ಕೊತಿದ್ದ, ಬಂದ ತಕ್ಷಣವೇ ಒಳ್ಳೆ ಕಾಲೇಜ್ ಹುಡುಗನ ಥರಾನೇ ಲವಲವಿಕೆಯಿಂದ ಆನಂದವಾಗಿದ್ದಾನೆ. ಸತ್ಯಣ್ಣ, ಆ ಮಯೂರಿ ಬಂದಿಲ್ಲ ಅಂತ ನಮ್ಮ ಸಾಹೇಬ್ರು ಪಾಪ ಬೇಜಾರು ಮಾಡ್ಕೊಂಡಿಲ್ಲ, ಅವರು ದಿನ ಹೇಗೆ ಇರ್ತಾರೋ ಹಾಗೇ ಇದ್ದಾರೆ. ಇಲ್ಲ ಭೂಮಿ, ನಿನಗೆ ಇದೆಲ್ಲ ಅರ್ಥ ಆಗಲ್ಲ, ಆದರೂ ಇದನ್ನು ನಾನು ನಿನಗೆ ಹೇಗೆ ಹೇಳಬೇಕು ಅಂತ ನನಗೂ ಗೊತ್ತಾಗ್ತಿಲ್ಲ. ಸರಿ ಬಿಡು, ನಾನು ಒಂದು ವಿಷಯ ಕೇಳ್ತೇನೆ, ಪ್ರಾಮಾಣಿಕವಾಗಿ ಬೇಜಾರು ಮಾಡ್ಕೊಳ್ಳದೆ ನನಗೆ ನೀನು ಉತ್ತರ ಕೊಡಬೇಕು, ಆಯಿತಾ? ಸರಿ ಸತ್ಯನಾ, ಅದು ಏನು ಕೇಳಬೇಕೋ ಕೇಳಿ. ಆದರೂ ಈ ವಿಷಯದಲ್ಲಿ ಕೊಂಕಣ ಸುತ್ತಿ ಮೈಲಾರಕ್ಕೆ ಬರಲ್ಲ, ನೇರವಾದ ಪ್ರಶ್ನೆಗೆ ಬರ್ತೀನಿ. ಮಯೂರಿ ಬಗ್ಗೆ ನಿನಗೆ ಏನು ಅನಿಸುತ್ತೆ ಸತ್ಯಣ್ಣ? ನೋಡೋಕೆ ಮುದ್ದಾಗಿದ್ದಾರೆ, ಚೆನ್ನಾಗೂ ಇದ್ದಾರೆ, ಅಷ್ಟೇ, ಮಾಡರ್ನ್ ಕೂಡ. ಅವಳು ಅಜಿತ್ಗೆ ಒಳ್ಳೆ ಜೋಡಿ ಆಗ್ತಾಳೆ ಅಂತ ನಿನಗೆ ಅನ್ಸಲ್ವಾ? ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ. ಮುಂದಿನ ಸಂಚಿಕೆಯಲ್ಲಿ
ನಾನೊಂದು ವಿಷಯ ಕೇಳ್ತೀನಿ, ಪ್ರಾಮಾಣಿಕವಾಗಿ ಬೇಜಾರು ಮಾಡ್ಕೊಳ್ದೆ ನನಗೆ ನೀನು ಉತ್ತರ ಕೊಡಬೇಕು. ಹೇಗೋ ಇನ್ನು ಕೆಲವು ದಿನಗಳಲ್ಲಿ ನಿನ್ನ ಅಜಿತ್ನ ಕಾಂಟ್ರಾಕ್ಟ್ ಮದುವೆ ವಿಚಾರಗಳು ಮುಗಿದು ಹೋಗುತ್ತೆ. ನಿನ್ನ ಜೊತೆಗಿರೋ ಒಪ್ಪಂದ ಮುಗಿದ ಮೇಲೆ ಅಜಿತನಿಗೆ ಬೇರೆ ಮದುವೆಗೆ ಒಪ್ಪಿಸಬೇಕು. ಅಂಜು, ಶಬಾಷ್, ಒಪ್ಪಂದದ ಮದುವೆ ಮಾಡಿಕೊಂಡು ಎಲ್ಲರೂ ಒಪ್ಪೋ ಹಾಗೆ ಆ್ಯಕ್ಟ್ ಮಾಡಿ ನಮ್ಮೆಲ್ಲರಿಗೂ ಚೆನ್ನಾಗಿ ಚಳ್ಳೆ ಹಣ್ಣು ತಿನ್ನಿಸಿದ್ರಿ ಅಲ್ವಾ? ಇವಾಗಲೇ ನಾನು ಎಲ್ಲರ ಹತ್ರ ಹೋಗಿ ಸತ್ಯ ಏನು ಅಂತ ಹೇಳ್ತೀನಿ. ಆಗ ಭೂಮಿ, ಅಂಜು ನನ್ನ ಮಾತು ಕೇಳು ಅಂತ ಅವಳ ಹಿಂದೆ ಹೋಗ್ತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.